ನಯಾನಗರ ಗ್ರಾಮದಲ್ಲಿ ನಡೆದ ಶ್ರೀ ಸುಖದೇವಣ್ಣನ ಜಾತ್ರಾ ಮಹೋತ್ಸವ ಭಕ್ತಿ ಸಂಪ್ರದಾಯ ಮತ್ತು ಗ್ರಾಮೀಣ ಸಂಸ್ಕೃತಿ ವೈಭವದೊಂದಿಗೆ ಅದ್ದೂರಿಯಾಗಿ ಜರುಗಿತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಸದಾನಂದ ಡಂಗನ್ನವರು ಆಗಮಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸದಾನಂದ ಡಂಗನ್ನವರು, ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಉಳಿಸುವ ಮಹತ್ವದ ವೇದಿಕೆಗಳು. ಇವು ಗ್ರಾಮೀಣ ಜನರ ಏಕತೆಯನ್ನು ಬಲಪಡಿಸುವುದರ ಜೊತೆಗೆ ಭಕ್ತಿ ಭಾವನೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು. ಅವರು ಯುವ ಪೀಳಿಗೆಗೆ ಈ ಪರಂಪರೆ ಮುಂದುವರಿಕೊಂಡು ಹೋಗಬೇಕೆಂದು ಕರೆ ನೀಡಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವರ ಪೂಜೆ, ಪಲ್ಲಕ್ಕಿ ಉತ್ಸವ, ಭಜನಾ ಕಾರ್ಯಕ್ರಮಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಜಾತ್ರೆ ನಯಾನಗರ ಗ್ರಾಮಕ್ಕೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಸಹ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಹಬ್ಬದ ಸಂಭ್ರಮವನ್ನು ತಂದಿದೆ ಎಂದು ಹೇಳಿದರು. ಸುಕ್ಷೇತ್ರ ನಯಾನಗರ ಗ್ರಾಮದಲ್ಲಿ ದೇವರ ಆಶ್ರಮದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೀಗ ನಡೀತಾ ಬಂದಿದೆ. ಶ್ರೀಗಳ ಕುರಿತು ಹಾಗೂ ಜಾತ್ರಾ ಮಹೋತ್ಸವ ಕುರಿತು ಏನು ಸರ್? ಅರ್ಥವಾಗಿ ಪರಂ ಪೂಜ್ಯ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಜೊತೆಗೆ ಸಾಮೂಹಿಕ ಲಗ್ನ ಕಾರ್ಯಕ್ರಮಗಳು, ವಿವಿಧ ರಾಜಕೀಯ ಮುಖಂಡರುಗಳು, ಹಿರಿಯರು, ಗಣ್ಯರು, ಊರಿನ ಸಮಸ್ತ ಹಿರಿಯರು, ಅಕ್ಕತಂಗಿರು, ತಾಯಂದಿರು ಎಲ್ಲರೂ ಕೂಡಿ ಅತ್ಯಂತ ಸಂತೋಷದಿಂದ, ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮ ಜರುಗ್ತದೆ. ಪೂಜ್ಯರ ನೇತೃತ್ವದಲ್ಲಿ ನೂತನ ವಧುವರು ಯಾರು ತಮ್ಮ ಹೊಸ ಬಾಳಿಗೆ ಜೀವನ ಪಾಲನೆ ಮಾಡುವಂತ ನೂತನ ವಧುವರು ಅವ್ರಿಗೆಲ್ಲ ಯಾವ ರೀತಿ ಮದುವೆ ಆಗ್ಬೇಕಂತೇಳಿ ಪೂಜ್ಯ ನೇತೃತ್ವದಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ನೋಡಿ. ಇಡೀ ಬಳಗ ಬಹುತೇಕ ಮನ್ಯಾಗ ಅವ್ರ ಮದುವೆ ಆದ್ರ ಇಷ್ಟೊಂದು ಸಮಯ ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ಪೂಜ್ಯ ನೇತೃತ್ವದಲ್ಲಿ ಬರ್ಲಿ ನೋಡ್ಲಿ ಅವ್ರು ಇಷ್ಟೊಂದು ದೈವ, ವಿವಿಧ ರಾಜಕೀಯ ಗಣ್ಯರು, ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಯಿಂದ, ರಾಜ್ಯದಿಂದ, ಬೆಂಗಳೂರಿಂದ ಬಂದಂತ ಗಣ್ಯರ ಸಮ್ಮುಖದಲ್ಲಿ ಆ ನೂತನ ವಧುವರಿಗೆ ಆಶೀರ್ವಾದ ಮಾಡುವ ಮೂಲಕ ಪೂಜ್ಯರ ಆಶೀರ್ವಾದದೊಂದಿಗೆ ಇಡೀ ಅವರು ಬಹಳ ಹಸನಾಗಲಿ ಅಂತೇಳಿ ಸಾಮೂಹಿಕ ಲಗ್ನ ಜೊತೆಗೆ ಜಾತ್ರಾ ಮಹೋತ್ಸವ ಎಲ್ಲರೂ ಬಹಳ ಆನಂದದಿಂದ, ಸಂತೋಷದಿಂದ ಜಾತ್ರಾ ಮಹೋತ್ಸವ ಪಾಲ್ಗೊಳ್ಳುವ ಮೂಲಕ ಅಜ್ಜರ ಆಶೀರ್ವಾದ ನೋಡ್ರಿ. ಅಜ್ಜರ ಹೇಳ್ತಾರ ಎಲ್ಲಾ ಕೃಷಿ ಬೆಳೆಯಲಿ, ರೈತರಿಗೆ ಒಳ್ಳೆ ಬೆಳೆ ಆಗಲಿ, ರೈತರು ಒಳ್ಳೆದಾಗಲಿ, ಎಲ್ಲರೂ ಸಂತೋಷವಾಗಿ ತಮ್ಮ ತಮ್ಮ ಬಾಯಲ್ಲಿ ಅವರೆಲ್ಲರೂ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಭಗವಂತ ದಯಪಾಸ ಅಂತೇಳಿ ಪೂಜ್ಯರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಈ ಸಂದರ್ಭದಲ್ಲಿ ನಾವೆಲ್ಲ ಯುವಕರಿಗೆ, ಎಲ್ಲ ಅತ್ತನ ತಾಯಂದ್ರು, ನಾವೆಲ್ಲ ಪುಣ್ಯವಂತರು. ಇಂಥ ಪೂಜ್ಯರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ಪೂಜ್ಯರ ಆಶಯದೊಂದಿಗೆ ಒಳ್ಳೆ ಮಳೆ ಬೆಳೆ, ನಮ್ಮ ಯೋಧರು, ರೈತರು, ವಿದ್ಯಾರ್ಥಿಗಳು ನಾವೆಲ್ಲರೂ ಸಂತೋಷದಿಂದ, ಆನಂದದಿಂದ ಅವರ ಆಶಯದೊಂದಿಗೆ ನಾವೆಲ್ಲರೂ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಂದಂತೇಳಿ ಸಹಭಾವದಿಂದ, ಸಾಮರಸ್ಯದಿಂದ ಪೂಜ್ಯರ ಆಶಯದಿಂದ ಬಾಳೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.